ಬಂಧುಗಳೇ, ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಮಗೆಲ್ಲ ಯಾವಾಗಲೂ ಒಂದು ಮಹದಾಸೆ ಇರುತ್ತದೆ. ಜೀವನದಲ್ಲಿ ನಮ್ಮ ಸಂಗಾತಿ ಅಥವಾ ಜೀವನದ ಗೆಳೆಯ ಅಥವಾ ಗೆಳತಿ ನಮ್ಮನ್ನು ತುಂಬಾ ಪ್ರೀತಿಸಬೇಕೆಂದು. ಒಂದು ಹೊತ್ತು ಊಟ ಕಡಿಮೆಯಾದರೂ ಚಿಂತೆ ಇಲ್ಲ, ಪ್ರೀತಿಗೆ ಮಾತ್ರ ಕೊರತೆ ಇರಬಾರದು ಎಂದು. ಆದರೆ ಹಲವು ಬಾರಿ ನಿಮ್ಮ ಸಂಗಾತಿ ನಿಮ್ಮನ್ನು ಇಗ್ನೋರ್ ಮಾಡಲು ಪ್ರಾರಂಭಿಸುತ್ತಾರೆ. ಆಗ ಮಾತ್ರ ನಿಮಗೆ ತಡೆಯಲಾರದ ದುಃಖ ಆಗುತ್ತದೆ ಮತ್ತು ಹುಚ್ಚು ಹಿಡಿದಂತೆ ಆಗುತ್ತದೆ. ಏನು ಮಾಡಿದರೂ ಮೊದಲಿನಂತೆ ಅವರು ನಿಮ್ಮನ್ನು ಪ್ರೀತಿಯಿಂದ ಕಾಣುವವರು ಎಂದು ಚಿಂತೆಯು ಶುರುವಾಗುತ್ತದೆ. ಆದರೆ ಇಂದು ನಾವು ಹೇಳ ಹೊರಟಿರುವ ಸರಳ ಉಪಾಯದಿಂದ ಚಮತ್ಕಾರ ನಡೆಯುತ್ತದೆ. ಬನ್ನಿ, ಹಾಗಾದರೆ ಏನು ಉಪಾಯ ಮಾಡಿದರೆ ನಮ್ಮನ್ನು ಇಗ್ನೋರ್ ಮಾಡುವವರು ಮತ್ತು ನಮ್ಮನ್ನು ಮರಳಿ ಪ್ರೀತಿಸುತ್ತಾರೆ ಎಂದು. ನಂಬರ್ 1, ಅವರೊಂದಿಗೆ ಜಗಳ ಮಾಡಬೇಡಿ ಮತ್ತು ನಿಮಗೆ ಯಾಕೆ ಮಹತ್ವ ಕೊಡುತ್ತಿಲ್ಲ ಎಂದು ವಾದ ವಿವಾದ ಮಾಡಬೇಡಿ. ಈ ಜಗತ್ತಿನಲ್ಲಿ ಯಾರೂ ಬಿಜಿ ಇರುವುದಿಲ್ಲ. ಒಂದು ವೇಳೆ ನೀವು ಅವರಿಗೆ ಮಹತ್ವದ ವ್ಯಕ್ತಿಯಾಗಿದ್ದರೆ ಅವರು ಎಷ್ಟೇ ಬಿಜಿಯಾಗಿದ್ದರೂ ನಿಮಗಾಗಿ ಸಮಯ ಮಾಡಿಕೊಳ್ಳುತ್ತಾರೆ. ನಮಗೆ ಯಾರ ಮೇಲೆ ಹಕ್ಕು ಇದೆಯೋ ಅವರೊಂದಿಗೆ ಮಾತ್ರ ಜಗಳ ಮಾಡಬಹುದು. ಕಟುಕನ ಮುಂದೆ ಕಷ್ಟ ಹೇಳಬಾರದು ಅಂತಾರೆ. ಹಾಗಾಗಿ ನೀವು ಶಾಂತವಾಗಿದ್ದು ನಿಮ್ಮ ಸಮಯವನ್ನು ನಿಮ್ಮ ಕೆಲಸದಲ್ಲಿ ಮತ್ತು ನಿಮ್ಮ ಪ್ರಗತಿಗಾಗಿ ತೊಡಗಿಸಿಕೊಳ್ಳಿ. ಇದರಿಂದ ನೀವು ಬಿಜಿಯಾಗಿರುವಿರಿ. ಆಗ ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ನಂಬರ್ 2, ಶಾಂತವಾಗಿರಿ. ಎದುರಿಗೆ ಇರುವ ವ್ಯಕ್ತಿಯ ಜೀವನದಲ್ಲಿ ನಿಮ್ಮ ಮಹತ್ವ ಕಡಿಮೆಯಾಗಿದೆ ಎಂದು ನಿಮಗೆ ತಿಳಿದಾಗ ನೀವು ಶಾಂತವಾಗಿರಬೇಕು ಮತ್ತು ಅವರ ಜೀವನದಿಂದ ಹೊರಬರುವುದು ಒಳ್ಳೆಯದು. ಇದು ಅಷ್ಟು ಸುಲಭದ ಕೆಲಸವಲ್ಲ ಎಂಬುದು ನನಗೆ ಗೊತ್ತಿದೆ. ಆದರೆ ದೂರ ಆಗುವುದೇ ಒಳ್ಳೆಯ ಕೆಲಸ. ನಾವು ಸರಿಯಾಗಿದ್ದೇವೆ ಎಂದು ವಾದ ಮಾಡುವುದಕ್ಕಿಂತ ಶಾಂತವಾಗಿರುವುದು ಒಳ್ಳೆಯ ಉತ್ತರ. ಆದರೆ ಇದೇ ನಮ್ಮ ಶಾಂತತೆ ಎದುರಿಗೆ ಇರುವ ವ್ಯಕ್ತಿಗೆ ತುಂಬಾ ವಿಚಲಿತಗೊಳಿಸುವುದು. ಸ್ವಾರ್ಥಿ ಜನರಿಗೆ ಶಾಂತವಾಗಿರುವುದಕ್ಕಿಂತ ಬೇರೆ ಉತ್ತರ ಇಲ್ಲ. ನಂತರ ಅವರಿಗೆ ತಿಳಿಯಲು ಶುರುವಾಗುತ್ತದೆ ಅವರು ಮಾಡಿದ ತಪ್ಪು ಏನು ಅಂತ. ಮತ್ತು ಒಮ್ಮೆ ಅವರ ತಪ್ಪಿನ ಅರಿವು ಅವರಿಗಾದರೆ ಅವರಾಗಿಯೇ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಂಬರ್ 3, ಆ ವ್ಯಕ್ತಿಗಾಗಿ ನೀವು ಯಾವಾಗಲೂ ಅವೈಲೇಬಲ್ ಇರಬೇಡಿ. ಯಾವಾಗ ನೀವು ಸದಾ ಅವರಿಗೆ ಸುಲಭವಾಗಿ ಸಿಗುತ್ತೀರಿ ಆಗ ನಿಮ್ಮ ಮಹತ್ವ ಕಡಿಮೆಯಾಗುತ್ತದೆ. ಯಾವ ವ್ಯಕ್ತಿ ನಿಮಗೆ ಅವಶ್ಯಕತೆ ಇದ್ದಾಗ ಬರುವುದಿಲ್ಲವೋ ಅಂಥವರಿಗಾಗಿ ನೀವು ಕೂಡ ಅವೈಲೇಬಲ್ ಆಗುವುದನ್ನು ನಿಲ್ಲಿಸಿ. ಎದುರಿಗಿರುವವರಿಗೆ ನಿಮ್ಮ ಅನುಪಸ್ಥಿತಿಯ ಪರಿಣಾಮ ಅರ್ಥವಾಗಲಿ. ಆಗ ಮಾತ್ರ ಅವರಿಗೆ ನಿಮ್ಮ ಮಹತ್ವ ಅರ್ಥವಾಗುವುದು. ಪ್ರೀತಿಯ ಬಂಧುಗಳೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.